ಏರ್ಟೆಲ್ ಏರ್ ಫೈಬರ್ ಪಿ ಒ ಎನೇಬಲ್ ಮಾಡುವ ವಿಧಾನ. ನೋಕೆಡ್ ಯೂಸಲ್ಲಿ ಮೊದಲೇ ಡಿವೈಸನ್ನು ಆನ್ ಇಟ್ಟು ಒಂದು 5-10 ನಿಮಿಷ ವೆಯ್ಟ್ ಮಾಡಿದ ನಂತರ ನಮ್ಮ ಮೊಬೈಲ್ನಲ್ಲಿ ವೈಫೈಯನ್ನು ಆನ್ ಮಾಡ್ಕೊಳ್ಳೋದು. ನೆಟ್ ಆಫ್ ಇರಬೇಕು. ಅದರಲ್ಲಿ ಏರ್ಟೆಲ್ ಝೀರೋ ಟಚ್ ಅಂತ ಶೋ ಆಗುತ್ತೆ, ಅದನ್ನು ಸೆಲೆಕ್ಟ್ ಮಾಡೋದು. ಫಸ್ಟ್ ಟೈಮ್ ಲಾಗಿನ್ ಆಗೋದ್ರೆ ಪಾಸ್ವರ್ಡ್ ಹಾಕ್ಲಿಕ್ಕಿರುತ್ತೆ. ಏರ್ಟೆಲ್ @123 ಪಾಸ್ವರ್ಡನ್ನು ಚೆಕ್ ಮಾಡ್ಕೊಳ್ಳಿ. ಏರ್ಟೆಲ್ @123 ಕನೆಕ್ಟ್ ಕೊಟ್ಟ ತಕ್ಷಣ ಇಲ್ಲಿ ವೈಫೈ ಸಿಂಬಲ್ ಬಂದಿರುತ್ತೆ. ಬ್ಯಾಕ್ ಬರೋದು. ಗೂಗಲ್ ಕ್ರೋಮಿಗೆ ಹೋಗಿ ಕ್ರೋಮಲ್ಲಿ 192.168.1.1 ಇದನ್ನು ಸೆಲೆಕ್ಟ್ ಮಾಡಿ ಬ್ರೌಸ್ ಮಾಡುವಂಥದ್ದು. ಈ ಥರ ಶೋ ಆಗುತ್ತೆ. ಇದನ್ನು ನೀವು ಇಲ್ಲಿ 3 ಡಾಟ್ ಇದೆಯಲ್ಲ, ಈ 3 ಡಾಟನ್ನು ಕ್ಲಿಕ್ ಮಾಡಿ ಇದರಲ್ಲಿ ಆ್ಯಡ್ ಹೋಮ್ ಸ್ಕ್ರೀನ್ ಅಂತಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿದ್ರೆ ಇದು ನಿಮ್ಮ ಹೋಮ್ ಸ್ಕ್ರೀನಲ್ಲಿ ಆಟೋಮೆಟಿಕ್ ಅದು ಹೋಮ್ ಸ್ಕ್ರೀನಲ್ಲಿ ಇರುತ್ತೆ. ಪ್ರತಿ ಸಾರಿ ನೀವು ಮಾಡಬೇಕಂತಿಲ್ಲ, ಡೈರೆಕ್ಟ್ ಅದು ಹೋಮ್ ಸ್ಕ್ರೀನಿಗೆ ಹೋದ್ರೆ ಆಯಿತು. ವೈಫೈ ಆನ್ ಮಾಡಿಕೊಂಡು ಇದರಲ್ಲಿ ಯೂಸರ್ ನೇಮ್ ಅಡ್ಮಿನ್ ಸ್ಮಾಲ್ ಲೆಟ್ರಲ್ಲಿ, ಆಮೇಲೆ ಪಾಸ್ವರ್ಡು ಡಿವೈಸಿನ ಸೀರಿಯಲ್ ನಂಬರ್. ನಮ್ಮ ಬಾಕ್ಸಲ್ಲಿ ಇಲ್ಲಿರುತ್ತೆ ನೋಡಿ ಸೀರಿಯಲ್ ನಂಬರ್ ANKAPB 1F00000433 ಇವನ್ ಇದೆಯಲ್ಲ, ಇದನ್ನು ಎಂಟರ್ ಮಾಡುವಂಥದ್ದು. ಇದನ್ನು ನಾವು ಅದರಲ್ಲಿ ಆಗಿದೆ ಅದೇ ರೀತಿ ಕ್ಯಾಪಿಟಲ್ ಲೆಟ್ರಲ್ಲಿ ಚೆಕ್ ಮಾಡಿಕೊಂಡು ಲಾಗಿನ್ ಆಗುವಂಥದ್ದು. ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಒರಿಜಿನಲ್ ಪಾಸ್ವರ್ಡ್ ಮೇಲ್ಗಡೆ ಒರಿಜಿನಲ್ ಪಾಸ್ವರ್ಡ್ ಇವಾಗ ನಾವು ಎಂಟರ್ ಮಾಡ್ದಲ್ಲ ಸೀರಿಯಲ್ ನಂಬರ್ ಅದೇ ಇದೆ. ಒರಿಜಿನಲ್ ಪಾಸ್ವರ್ಡ್ ಅದೇ ANKAPB. ನಂತರ ನ್ಯೂ ಪಾಸ್ವರ್ಡ್ ಕ್ರಿಯೇಟ್ ಮಾಡುವಂಥದ್ದು. ನ್ಯೂ ಪಾಸ್ವರ್ಡನ್ನು @123 ನ್ಯೂ ಪಾಸ್ವರ್ಡ್. ಆ ಪಾಸ್ವರ್ಡ್ ರಿಪೀಟ್ ಎಂಟರ್ ಮಾಡುವಂಥದ್ದು. @123 ಆಮೇಲೆ ಇಲ್ಲಿ ಪಾಸ್ವರ್ಡ್ ಲಿಂಕ್ ಏರ್ಟೆಲ್ 5G ಅಂತ ಸೆಲೆಕ್ಟ್ ಮಾಡಿದ್ರೆ ಆಯಿತು. ಇದನ್ನು ನೋಡ್ಕೊಳ್ಳಿ ಒಮ್ಮೆ. ನಂತರ ಸೇವ್ ಕೊಡೋದು. ಸೇವ್ ಕೊಟ್ಟ ನಂತರ ಈ ಪೇಜ್ ಮತ್ತೆ ಓಪನ್ ಆಗುತ್ತೆ. ಆವಾಗ ಅಡ್ಮಿನ್ ಪಾಸ್ವರ್ಡು ನಾವು ಹಾಕಿದ್ದೀವಲ್ಲ ಏರ್ಟೆಲ್ @123 ಲಾಗಿನ್ ಆದಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಈ ಬಟನ್ ಝೂಮ್ ಮಾಡ್ಕೊಂಡು ಒಂದ್ಸಲ ನೋಡ್ಕೊಳ್ಳಿ. AAP321INK ಇದನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ಇಲ್ಲಿರುತ್ತೆ PO ಎನೇಬಲ್. ಈಗಿದ್ರೆ ಆಫ್, PO ಎನೇಬಲ್ ಕೊಡುವಂಥದ್ದು ನೋಡ್ಕೊಳ್ಳಿ. PO ಎನೇಬಲ್ ಆನ್ ಇರಬೇಕಿದು. ಆನ್ ಕೊಟ್ಟು ಸೀದಾ ಬ್ಯಾಕ್ ಬರುವಂಥದ್ದು.
ಬ್ಯಾಕ್ ಬಂದ ನಂತರ ನಿಮ್ಮ ಔಟ್ಡೋರ್ ಯೂನಿಟಲ್ಲಿ ಕರೆಂಟ್ ಪಾಸ್ ಆಗುತ್ತೆ, ವರ್ಕ್ ಸ್ಟಾರ್ಟ್ ಮಾಡ್ಬೋದು.